ಇನ್ಸ್ಟಾಗ್ರಾಂನಲ್ಲಿ 20 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಗಳನ್ನ ಹೊಂದಿರುವ ದರ್ಶನ್ ಕೆಲವರನ್ನ ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಾ ಇದ್ರು. ಈ ಲಿಸ್ಟ್ ನಲ್ಲಿ ನಟಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಮತ್ತು ಅಭಿಷೇಕ್ ಅಂಬರೀಶ್ ಅವರು ಕೂಡ ಇದ್ರು. ಸದ್ಯ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಿಂದ ನಟ ದರ್ಶನ್ ತಾವು ಫಾಲೋ ಮಾಡ್ತಾ ಇದ್ದ 6 ಜನರ ಅಕೌಂಟ್ಗಳನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದುವೇ ಈಗ ರಾಜ್ಯಾದ್ಯಂತ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ನಟಿ ಸುಮಲತಾ, ಅಭಿಷೇಕ್ ಅಂಬರೀಶ್, ಅಭಿಷೇಕ್ ಪತ್ನಿ ಅವಿವಾ ಬಿದ್ದಪ್ಪ, ಮಗ ವಿನೀಶ್, ದಿನಕರ್ ತೂಗುದೀಪ್ ಮತ್ತು ಡಿ ಕಂಪನಿ ಸದ್ಯ ಈ ಎಲ್ಲಾ ಅಕೌಂಟ್ಗಳನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ದಾಸನ ಈ ನಿರ್ಧಾರ ಹಲವು ಚರ್ಚೆಗೆ ಕಾರಣವಾಗಿದೆ. ದಿಢೀರನೆ ಮದರ್ ಇಂಡಿಯಾ ಸುಮಲತಾ, ಬ್ರದರ್ ಅಭಿಷೇಕ್ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದ್ದರ ಹಿಂದೆ ಬಲವಾದ ಕಾರಣವಿದೆಯಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಈ ನಡುವೆ ಸುಮಲತಾ ಅಂಬರೀಶ್ ಅವರು ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಊಹಾಪೋಹಕ್ಕೆ ಎಡೆ ಮಾಡಿಕೊಟ್ಟಿವೆ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ, ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೋ, ಆದ್ರೂ ತಮ್ಮನ್ನ ಹೀರೋ ಅಂದ್ಕೊಳ್ತಾರೋ ಎಂದು ಪೋಸ್ಟ್ ಹಾಕಿರೋದು ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ನಟ ದರ್ಶನ್ ಅವರು ಜೈಲು ವಾಸವನ್ನ ಅನುಭವಿಸಿ ಇದೀಗ ಹೊರಗೆ ಬಂದು ತಮ್ಮ ಡೆವಿಲ್ ಚಿತ್ರದಲ್ಲೂ ಕೂಡ ಇನ್ನು ಹಲವು ದಿನಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ನಟ ದರ್ಶನ್ ಅವರಿಗೆ 20 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಆದ್ರೆ ನಟ ದರ್ಶನ್ ಅವರು ಮಾತ್ರ ಅವರ ಇನ್ಸ್ಟಾಗ್ರಾಂ ಅಕೌಂಟ್ ಇಂದ 6 ಜನರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು. ಆ ಲಿಸ್ಟ್ ನಲ್ಲಿ ಮಾಜಿ ಸಂಸದೆ ಹಾಗೂ ನಟಿಯಾಗಿರುವಂತಹ ಸುಮಲತಾ ಅಂಬರೀಶ್ ಮತ್ತು ಅವರ ಮಗ ಅಭಿಷೇಕ್ ಅಂಬರೀಶ್ ಅವರು ಕೂಡ ಇದ್ರು. ಸದ್ಯ ನಟ ದರ್ಶನ್ ಅವರು ಇನ್ಸ್ಟಾಗ್ರಾಂ ಖಾತೆಯಿಂದ ತಾವು ಫಾಲೋ ಮಾಡ್ತಾ ಇದ್ದಂತಹ 6 ಜನರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಈ ಒಂದು ವಿಚಾರ ಇದೀಗ ರಾಜ್ಯಾದ್ಯಂತ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ನಟಿ ಸುಮಲತಾ, ಅಭಿಷೇಕ್ ಅಂಬರೀಶ್, ಅಭಿಷೇಕ್ ಪತ್ನಿ ಅವಿವಾ ಬಿದ್ದಪ್ಪ, ಮಗ ವಿನೀಶ್, ದಿನಕರ್ ತೂಗುದೀಪ್ ಮತ್ತು ಡಿ ಕಂಪನಿ ಈ 6 ಅಕೌಂಟ್ಗಳನ್ನ ನಟ ದರ್ಶನ್ ಅವರು ತಮ್ಮ ಅಕೌಂಟ್ ಇಂದ ಫಾಲೋ ಮಾಡ್ತಾ ಇದ್ರು. ಇದೀಗ ಈ 6 ಜನರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಸದ್ಯ ಈ ಎಲ್ಲಾ ಅಕೌಂಟ್ಗಳನ್ನ ದರ್ಶನ್ ಅನ್ಫಾಲೋ ಮಾಡಿರುವಂತಹದ್ದು ಬಹಳ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ದಿಢೀರನೆ ಮದರ್ ಇಂಡಿಯಾ ಅಂತ ಹೇಳಿ ಕರಿತಿದ್ದಂತಹ ಸುಮಲತಾ ಅವರನ್ನ, ಹಾಗ ತನ್ನ ಬ್ರದರ್ ಅಂತ ಹೇಳಿ ಕರಿತಾ ಇದ್ದಂತಹ ಅಭಿಷೇಕ್ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದರ ಹಿಂದೆ ಬಲವಾದ ಕಾರಣ ಇದೆಯಾ ಅಂತ ಹೇಳಿ ಭಾರಿ ಚರ್ಚೆಗೆ ಶುರುವಾಗಿದೆ. ಈ ನಡುವೆ ಸುಮಲತಾ ಅಂಬರೀಶ್ ಅವರು ಕೂಡ ಕೆಲವೊಂದು ಸ್ಟೋರಿಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಕಿದ್ರು. ಈ ಎಲ್ಲಾ ಒಂದು ಸ್ಟೋರಿಗಳು ಕೂಡ ನಟ ದರ್ಶನ್ಗೆ ಅನ್ವಯಿಸುವಂತೆ ಹಾಕಿದ್ದಾರೆ ಅನ್ನುವಂತಹ ಊಹಾಪೋಹಗಳು ಕೂಡ ಶುರುವಾಗಿದೆ. ಅವರು ಹಾಕಿದಂತಹ ಸ್ಟೋರಿಯಲ್ಲಿ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ, ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೋ, ಆದ್ರೂ ತಮ್ಮನ್ನ ತಾವು ಹೀರೋ ಅಂದ್ಕೊಳ್ತಾರೋ ಅನ್ನುವಂತಹ ಪೋಸ್ಟ್ ಅನ್ನ ಹಾಕಿರೋದು ಇದು ಸುಮಲತಾ ಅವರು ದರ್ಶನ್ ಅವರಿಗೆ ಕೊಟ್ಟಿರುವಂತಹ ಟಾಂಗ್ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಟ ದರ್ಶನ್ ಅವರಿಗೆ 20 ಲಕ್ಷ ಫಾಲೋವರ್ಸ್ ಇದ್ರು ಕೂಡ ಇವರು ಕೇವಲ 6 ಜನರನ್ನ ಫಾಲೋ ಮಾಡ್ತಾ ಇದ್ರು.
ಈಗ ನಟ ದರ್ಶನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಈ 6 ಜನರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಈ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಟ ದರ್ಶನ್ ಹಾಗೂ ಸುಮಲತಾ ಅಂಬರೀಶ್ ಅವರ ನಡುವೆ ಬಿರುಕು ಬಂದಿದೆಯಾ ಅಂತ ಹೇಳಿ ಜನರು ಮಾತನಾಡ್ಕೊಳ್ತಾ ಇದ್ದಾರೆ.